PUC ರಿಸಲ್ಟ್ ಬಂದಿದೆ. ಕೆಲವು ವಿದ್ಯಾರ್ಥಿಗಳಿಗೆ ಖುಷಿಯಾಗಿರ್ಬೋದು ತಮ್ಮ ಅಂಕಗಳನ್ನು ನೋಡಿ, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಬೇಜಾರಾಗಿರ್ಬೋದು, ಕಮ್ಮಿ ಮಾರ್ಕ್ಸ್ ಬಂದಿರ್ಬೋದು, ಅಥವಾ ಕೆಲವೊಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿರ್ಬೋದು, ಅದರಿಂದ ದುಃಖ ಆಗಿರ್ಬೋದು, ನೋವಾಗಿರ್ಬೋದು. ನಾನು ನಿಮಗೆ ಒಂದು ಆ್ಯಕ್ಟಿವಿಟಿ ಹೇಳ್ತೀನಿ. ಸೊ ಒಂದು ದೊಡ್ಡ ಸರ್ಕಲ್ ಬರೀರಿ. ಸರ್ಕಲ್ ಬರೆದು ಅದರಲ್ಲಿ ಇದು ನಿಮ್ಮ ಲೈಫ್ ಸರ್ಕಲ್ ಅಂತ, ನಿಮ್ಮ ಜೀವನದಲ್ಲಿ ಏನೇನಿದೆ ತುಂಬ ಇಂಪಾರ್ಟೆಂಟ್ ಥಿಂಗ್ಸ್ ಅಂತ. ಸೊ ಏನಿರ್ಬೋದು, ಒಂದು ಜೀವನದಲ್ಲಿ ಓಕೆ ನಮ್ಗೆ ಅಪ್ಪ ಅಮ್ಮ ಇರ್ತಾರೆ, ಅಣ್ಣ ತಮ್ಮ ಅಕ್ಕ ತಂಗಿರಿರ್ಬೋದು, ಅವ್ರು ಇಂಪಾರ್ಟೆಂಟು ಜೀವನದಲ್ಲಿ. ಸ್ನೇಹಿತರು ಇರ್ತಾರೆ, ಸ್ನೇಹಿತರು ಇಂಪಾರ್ಟೆಂಟು. ಆಮೇಲೆ ನಮ್ಮ ಹೆಲ್ತು ತುಂಬ ಇಂಪಾರ್ಟೆಂಟ್ ಅಲ್ವಾ. ಫಿಸಿಕಲ್ ಹೆಲ್ತ್ ಇರ್ಬೋದು, ಮೆಂಟಲ್ ಹೆಲ್ತ್ ಇರ್ಬೋದು, ಅದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಾವು ಆಟ ಆಡ್ಬೋದು. ಸೊ ಎಲ್ಲ ಮಕ್ಕಳು ಆಟ ಆಡ್ತೀವಿ ಅಲ್ವಾ, ಎಲ್ಲರೂ ಆಟ ಆಡ್ತೀರಾ. ಸೊ ಆಟ ಇಂಪಾರ್ಟೆಂಟು, ದೈಹಿಕ ಬೆಳವಣಿಗೆಗೆ, ಮಾನಸಿಕ ಬೆಳವಣಿಗೆಗೆ ಆಟ ಸಹ ತುಂಬ ಇಂಪಾರ್ಟೆಂಟು. ಆಟ ಒಂದು ಜೀವನದ ಒಂದು ಮುಖ್ಯ ಭಾಗನೂ ಆಗುತ್ತೆ. ಆಟ ಇರ್ಬೋದು, ಅಥವಾ ನಿಮಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಇಂಟ್ರೆಸ್ಟ್ ಇರ್ಬೋದು. ಅಂದರೆ ನಿಮಗೆ ಆರ್ಟಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಚಿತ್ರಕಲೆ ಎಲ್ಲ ಚೆನ್ನಾಗಿ ಮಾಡ್ತಾ ಇರ್ಬೋದು, ಅಥವಾ ಮ್ಯೂಸಿಕಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇರ್ಬೋದು. ಅದನ್ನೆಲ್ಲ ಈ ಲೈಫ್ ಸರ್ಕಲಲ್ಲಿ ಬರಿತಾ ಹೋಗಿ. ಹಾಗೆ ಕೆಲವರಿಗೆ ಬರವಣಿಗೆಯಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಕೆಲವರಿಗೆ ಸ್ಕೂಲು ಕಾಲೇಜು ಪುಸ್ತಕಗಳನ್ನು ಬಿಟ್ಟು ಬೇರೆ ಪುಸ್ತಕಗಳನ್ನು ಓದೋದಕ್ಕೂ ಇಂಟ್ರೆಸ್ಟ್ ಇರ್ಬೋದು. ಅಥವಾ ಕೆಲವರಿಗೆ ಸ್ಪೆಸಿಫಿಕ್ ಆ್ಯಕ್ಟಿವಿಟಿ ಲೈಕ್ ಟ್ರೆಕ್ಕಿಂಗ್ ಇಂಟ್ರೆಸ್ಟ್ ಇರ್ಬೋದು, ಟ್ರಾವೆಲ್ ಇಂಟ್ರೆಸ್ಟ್ ಇರ್ಬೋದು, ಅಥವಾ ಐತಿಹಾಸಿಕ ಜಾಗಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಕೆಲವ್ರಿಗೆ ಇಂಟ್ರೆಸ್ಟ್ ಇರ್ಬೋದು. ಕೆಲವ್ರಿಗೆ ಸೈನ್ಸ್ ರಿಲೇಟೆಡು, ರಿಸರ್ಚ್ ರಿಲೇಟೆಡ್ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇರ್ಬೋದು. ಆ ಥರ ನಿಮಗೆ ಯಾವ್ಯಾವ ವಿಷಯಗಳಲ್ಲಿ ಆಸಕ್ತಿ ಇದೆ ನಿಮಗೆ, ಅದು ನಿಮಗೆ ಖುಷಿ ಕೊಡುತ್ತೆ, ಈ ಥರದನ್ನೆಲ್ಲ ಈ ಲೈಫ್ ಸರ್ಕಲ್ ಒಳಗಡೆ ಬರಿತಾ ಹೋಗಿ. ಸುಮಾರು ನಿಮಗೆ ಒಂದು 8-10 ಟಾಪಿಕ್ಸ್ ಅಂತೂ ಖಂಡಿತ ಸಿಗುತ್ತೆ ಅಂತ ಅನಿಸುತ್ತೆ. ಅಂದರೆ ನಿಮ್ಮ ಜೀವನದಲ್ಲಿ ನಿಮಗೆ ಖುಷಿ ಕೊಡುವಂಥ, ನಿಮಗೆ ಇಂಪಾರ್ಟೆಂಟ್ ಆಗುವಂಥ ಒಂದು ಇದರಲ್ಲಿ ವಿದ್ಯಾಭ್ಯಾಸ ಕೂಡ ಒಂದು. ಸೊ ಈಗ 10 ಐಟಮ್ ಇದೆ ಅಂತ ಇಟ್ಕೊಳ್ಳೋಣ. ಈ 10 ಐಟಮಲ್ಲಿ ನಿಮಗೆ ವಿದ್ಯಾಭ್ಯಾಸ ಅನ್ನೋದು ಪರ್ಸೆಂಟೇಜ್ ತೆಗೆದ್ರೆ ಎಷ್ಟಾಗ್ಬೋದು? ಸೊ 1/10 ಅಲ್ವಾ. ಅಂದರೆ ವಿದ್ಯಾಭ್ಯಾಸ ತುಂಬ ಇಂಪಾರ್ಟೆಂಟ್, ಹೌದು, ಇಲ್ಲ ಅಂತಲ್ಲ. ಸೊ 10% ಆಫ್ ಯುವರ್ ಲೈಫ್. ಅಂದರೆ ನಿಮ್ಮ ಲೈಫಲ್ಲಿ ಈ ಎಕ್ಸಾಮು, ಅಂಕಗಳು, ಅದನ್ನು ಕಂಪೇರ್ ಮಾಡಿದ್ರೆ ಅದನ್ನು ಬಿಟ್ಟು ಸಹ ನಿಮ್ಮ ಜೀವನದಲ್ಲಿ ಬೇಕಾದಷ್ಟು ಬೇರೆ ಥಿಂಗ್ಸ್ ಇದೆ ಅಲ್ವಾ. ಬೇರೆ ನಿಮ್ಮ ಲೈಫಲ್ಲಿ ಬೇರೆ ಎಲ್ಲ ಇದೆ, ಎಕ್ಸಾಮು ಅಥವಾ ವಿದ್ಯಾಭ್ಯಾಸನೂ ಬಿಟ್ಟು. ಹಾಗಾಗಿ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಕಡಿಮೆ ಅಂಕ ಬಂದಿದೆ ಅಥವಾ ಫೇಲ್ ಆಗಿದ್ದೀರಾ, ಸೊ ನೀವು ಈ ಒಂದು ಆ್ಯಕ್ಟಿವಿಟಿ ಮಾಡಿ ನೋಡಿ. ನಿಮ್ಮ ಲೈಫಲ್ಲಿ ಎಕ್ಸಾಮ್ ಒಂದೇ ಕೊನೆ ಅಲ್ವಾ. ಸೊ ಕಮ್ಮಿ ಮಾರ್ಕ್ಸ್ ಬಂದಿದ್ದರೆ ಬೇರೆ ವಿಷಯ ಆರಿಸ್ಕೋಬೋದು, ಬೇರೆ ಕಾಲೇಜಿಗೆ ಸೇರ್ಕೋಬೋದು, ಅಥವಾ ಫೇಲ್ ಆಗಿದ್ದರೆ ಇನ್ನೊಂದು ಸತಿ ಪ್ರಯತ್ನ ಮಾಡಿಬಿಟ್ಟು ಪಾಸ್ ಮಾಡ್ಕೋಬೋದು. ಅದೇನು ತುಂಬ ದೊಡ್ಡ ವಿಷಯ ಅಲ್ಲ. ಸ್ವಲ್ಪ ಶ್ರಮ ಪಡಬೇಕಾಗಬಹುದು, ಹೌದು. ಕಮ್ಮಿ ಬಂದರೆ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕಲಿಲ್ಲ ಅಂದರೆ ಬೇಜಾರಾಗುತ್ತೆ, ಫೇಲ್ ಆಗಿದ್ದರೆ ನೋವಾಗುತ್ತೆ, ಅಯ್ಯೋ ಹೇಗೋ ಏನೋ ಅಂತ ಆತಂಕನೂ ಆಗಬಹುದು. ಆದರೆ ಖಂಡಿತ ಜೀವನದಲ್ಲಿ ಬೇರೆ ಎಷ್ಟೊಂದು ಥಿಂಗ್ಸ್ ಇದೆ ನಮ್ಮ ಲೈಫಲ್ಲಿ. ಅದ್ರ ಜೊತೆಗೆ ವಿದ್ಯಾಭ್ಯಾಸ ಕೂಡ ಒಂದು. ನೀವು ಒಂದು ಮೆಟ್ಲು ಹತ್ತಕ್ಕಾಗಲಿಲ್ಲ, ಸೋತ್ರೆ ಖಂಡಿತ ಮತ್ತೆ ಪ್ರಯತ್ನ ಮಾಡಿ ಗೆಲ್ಬೋದು ಅಂತ ಹೇಳ್ತೀನಿ.